ಸರ್ ಏನಿಲ್ಲ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಂತೈತೆ. ಷಡ್ಯಂತ್ರ ಮಾಡಿ ನಮ್ಮ ಸಾಹೇಬ್ರಿಗೆ ಅವಮಾನ ಮಾಡೇಬೇಕು ಅಂತ ಹೇಳಿ ಮಾಡಿರೋದಷ್ಟೇ. ಮುಂಬರುವ ಎಲೆಕ್ಷನ್ನಲ್ಲಿ 28ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬಾರ್ದಂತ ಎಲ್ಲರೂ ಇದು ಹೈಕಮಾಂಡ್ ಇದ್ದಾರೆ ಕಾಂಗ್ರೆಸ್ಸು, ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೋಡಿ, ನಾವು JDSಗೆ ಇವತ್ತು ದುರ್ಬಿನ್ ನೋಡಿ ಹುಡುಕ್ತಾ ಇದ್ದೀರಿ. ಎಲ್ಲಿ ದೂರ ಕಾಣಿಸಲ್ಲ JDS. ಆ ಥರ ಆ ಪರಿಸ್ಥಿತಿ ಕಾಂಗ್ರೆಸ್ ಅವ್ರಿಗೆ ಬರೋದು ಬೇಡ. ನಮ್ಮ ಎಲ್ಲ ಸಮುದಾಯಗಳು ಏನೋ ಸಮಸ್ಯೆ ಇದ್ರೆ ಆ MLAಗಳ ಹತ್ರ MP ಗಳ ಹತ್ರ ಹೋಗಲ್ಲ, ಬರೋದು ನಸೀರ್ ಸಾಹೇಬ್ರ ಹತ್ರ. ಕಾಂಗ್ರೆಸ್ ಪಾರ್ಟಿನಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸೀಟ್ ಕೊಡಿ ಅಂತ ಕೇಳಿದ್ದು ಏನೋ ತಪ್ಪಾಗಿದೆಯಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮುಸಲ್ಮಾನ್ ಸಮುದಾಯದ ನಾಯಕತ್ವವನ್ನು ಕೊನೆಗೊಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವರು ನಾಯಕರು ಮಾಡ್ತಿರೋಂಥ ಹುನ್ನಾರ. ನಾವು ಯಾವತ್ತೂ ಅಗೇನ್ಸ್ಟ್ ಹೋಗಲ್ಲ. ನಾವು ರಿಕ್ವೆಸ್ಟ್ ಮಾಡೋದಿಷ್ಟ ಅಂದರೆ ಮತ್ತೆ ಅವ್ರಿಗೆ ಅಧಿಕಾರ ಕೊಡಬೇಕು, ಅವ್ರ ತಿರ್ಗಾ ಬರಬೇಕು ಪವರ್ಗೆ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನು ಇವತ್ತು ಸರ್ಕಾರದಿಂದ ಆದೇಶ ಮಾಡಿ ಅವರನ್ನು CM ರಾಜಕೀಯ ಕಾರ್ಯದರ್ಶಿಯಾಗಿ ಏನಿದ್ರು ಅದರಿಂದ ತೆರವು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಈಗ CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನು ತೆರವು ಮಾಡಿರೋದನ್ನು ಪ್ರಶ್ನೆ ಮಾಡಿ BZ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿಯಾಗೋದಕ್ಕೆ ಕೋಲಾರ, ಮಾಲೂರು, KGF ಭಾಗಗಳಿಂದ ಅವರ ಅಭಿಮಾನಿಗಳು ಅಥವಾ ಅವರ ಕಾರ್ಯಕರ್ತರು ಇವತ್ತು ಬೆಂಗಳೂರಿನ BZ ಜಮೀರ್ ಅಹಮದ್ ಖಾನ್ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಹಾಗಾದರೆ ಅವರು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು ಸರ್? ನಾವು ಕೋಲಾರಿಂದ. ಸರ್ ಏನು ಹೇಳ್ತೀರಿ, ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಸರ್ ಏನಿಲ್ಲ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಂತೈತೆ. ನೋಡಿ, ಕಾಂಗ್ರೆಸ್ಸಲ್ಲಿ ಪಕ್ಷ ವಿರೋಧ ಚಟುವಟಿಕೆಗಳು ಅಂತ ಏನು ಮಾಡಿದ್ದಾರೆ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ರು. ಇಲ್ಲಿಂದ ಬಾಗಲಕೋಟೆಗೆ ಹೋದ್ರು. ಬಾಗಲಕೋಟೆಯಲ್ಲೂ ಕೋರ್ ಕಮಿಟಿಯಲ್ಲಿ ಮೆಂಬರ್ ಮಾಡಿದ್ರು 5 ಜನಕ್ಕೆ. ಅದರಲ್ಲಿ ಇವರು ಒಬ್ಬರು. ಅಲ್ಲಿದ್ದು ಕೆಲಸ ಮಾಡಿಬಿಟ್ಟು ಎಲೆಕ್ಷನ್ ಮುಗಿಸ್ಕೊಂಡು ಬಂದವ್ರೆ. ಇವರು ಅಲ್ಲಿ ದಾವಣಗೆರೆಗೆ ಹೋಗಿಲ್ಲ ಅಂದರೆ ಇವ್ರಿಗೆ ಜವಾಬ್ದಾರಿ ಕೊಡದೇ ಇದ್ದಿದ್ರೆ ಇವರು ಹೋಗ್ತಾಯಿದ್ರು. ಈಗ ಏನು ಮಾಡೋರು? ನಿಮ್ಮ ಹತ್ರ ಪ್ರೂಫ್ ಏನಿದೆ? ಏನು ಮಾಡೋರು? ಅಲ್ಲಿ ಹೋಗದೆ ಇರೋದಕ್ಕೆ ನೀವು ಹಿಂಗೆ ಎತ್ಕೊಂಡು ಬಂದು ಇದು ತೆಗ್ದಾಕಿದ್ರೆ ನಿಮಗೆ ಮತ ಕೊಟ್ಟಿರೋರು ಯಾರು? ಮುಸಲ್ಮಾನ್ ಸಮುದಾಯ ಅವರು. 100% ಮುಸಲ್ಮಾನ್ ಸಮುದಾಯವ್ರು ಮತ ಕೊಟ್ಟ ಮೇಲೆ ನೀವು ಮುಸ್ಲಿಮ್ಸ್ರ ಜೊತೆ ಈ ರೀತಿ ನಡ್ಕೊತಾ ಇರೋದು ತಪ್ಪಿದ್ದು. ನಿಮಗೆ ಈ ರೀತಿ ನಿಮಗೆ ತಲೆ ಮೇಲೆ ಹತ್ಬಿಟ್ಟೈತೆ. ಮುಸ್ಲಿಮ್ಸ್ ಅವ್ರಿಗೆ ಬೇರೆ ಪಕ್ಷ ಇಲ್ಲ, JDS BJP ಮಿಂಗಲ್ ಆಗಿ ಹೋಗೈತೆ, ಇವ್ರು ಬೇರೆ ಪಕ್ಷಕ್ಕೆ ಓಟ್ ಹಾಕೋಲ್ಲ ಅಂತ ಈ ಭ್ರಮೆಯಲ್ಲಿ ಇರಬೇಡಿ ನೀವು. 2028ಗೆ ಮುಸಲ್ಮಾನರ ಶಕ್ತಿ ಏನಂತ ನಾವು ತೋರಿಸ್ಬೇಕಾಗುತ್ತೆ. ಈಗ ಬಂದ್ಬಿಟ್ಟು ಅವ್ರು ರಾಜಕೀಯ ಲೀಡರ್ಗಳಾಗ್ಬಿಟ್ಟು ಈ ಸೀನಿಯರ್ ಲೀಡರ್ಸ್ ಮೂಲೆ ಗುಂಪು ಮಾಡ್ಬೇಕಂತ ನೋಡಿದ್ರೆ ಅದು ಆಗೋಕೆ ಹೋಗೋ ಪ್ರಶ್ನೆ ಅಲ್ಲ ಸರ್. ಇಡೀ ಕರ್ನಾಟಕ ರಾಜ್ಯ ಇದಕ್ಕೆ ತಕ್ಕಂತ 2022 ಪಕ್ಕ ಉತ್ತರ ಕೊಡ್ತೀರಿ ಸರ್. ಯಾರೋ ಒಬ್ರು ಕೆಲವೊಬ್ರು ವ್ಯಕ್ತಿಗಳು ಕುತಂತ್ರ ಅವರಿಂದ ಇದಾಗಿರೋದು. ಷಡ್ಯಂತ್ರ ಮಾಡಿ ನಮ್ಮ ಸಾಹೇಬ್ರಿಗೆ ಅವಮಾನ ಮಾಡೇಬೇಕು ಅಂತ ಹೇಳಿ ಮಾಡಿರೋದಷ್ಟೇ. 2023 ಎಲೆಕ್ಷನ್ ಕೂಡ ಗೊತ್ತು. ಇಡೀ ಮೈನಾರಿಟೀಸ್ ಒಂದು ಸೈಡ್ ಕರ್ನಾಟಕಲ್ಲಿ ಫೋಲ್ಡ್ ಮಾಡಬೇಕಂತ ಇವ್ರ ಕೊಡುಗೆ ಏನಿತ್ತು ಪ್ರತಿಯೊಬ್ಬ CMಗೂ ಗೊತ್ತು, PCC ಪ್ರೆಸಿಡೆಂಟ್ ಅವ್ರಿಗೂ ಗೊತ್ತು, ನಮ್ಮ ಹೈಕಮಾಂಡ್ ಅವ್ರಿಗೂ ಗೊತ್ತು. ಅವ್ರ ಅಭಿಮಾನಿಗಳಾಗಿ ನಾವೇನು ಅಂತ ತೋರಿಸ್ತೀರಿ ಮಾಡ್ತೀವಿ ಸರ್ ಆ ಕೆಲಸ. ಕರ್ನಾಟಕದಲ್ಲಿ ಇದು ಏನು ಹೈಕಮಾಂಡ್ ಇದೆ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮುಂಬರುವ ಎಲೆಕ್ಷನ್ನಲ್ಲಿ 28ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬಾರ್ದಂತ ಎಲ್ಲರೂ ಇದು ಹೈಕಮಾಂಡ್ ಇದ್ದಾರೆ ಕಾಂಗ್ರೆಸ್ಸು, ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೋಡಿ, ನಾವು JDSಗೆ ಇವತ್ತು ದುರ್ಬಿನ್ ನೋಡಿ ಹುಡುಕ್ತಾ ಇದ್ದೀರಿ. ಎಲ್ಲಿ ದೂರ ಕಾಣಿಸಲ್ಲ JDS. ಆ ಥರ ಆ ಪರಿಸ್ಥಿತಿ ಕಾಂಗ್ರೆಸ್ ಅವ್ರಿಗೆ ಬರೋದು ಬೇಡ. ಅದು ನಾವು ಹೈಕಮಾಂಡ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೀರಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಮ್ಮ ನಾಯಕರು, ನಮ್ಮ ಮುಖಂಡರು ನಸೀರ್ ಅಹಮದ್ ಸಾಹೇಬ್ರಿಗೆ ನೀವು ಜೊತೆಯಲ್ಲಿ ತೊಗೊಂಡು ಏನೇ ಕೆಲಸ ಮಾಡಿದ್ರೂ ನಾವು ಎಲ್ಲ ಮುಸ್ಲಿಂ ಸಮುದಾಯದಿಂದ ಎಲ್ಲರೂ ಇದ್ದೀರಿ. ನಾವು ಎಲ್ಲ ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ. ನನ್ನ ಹೆಸರು ಮೊಹಮ್ಮದ್ ನಯೀಮ್ ಅಂತ, ಮಾಲೂರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಾನು. ನಸೀರ್ ಸಾಹೇಬರು 45 ವರ್ಷದಿಂದ ಬರೀ ಅವ್ರು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾಯಕರಲ್ಲ. ಅವರು ಇಡೀ ಸ್ಟೇಟಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ನಮ್ಮ ಎಲ್ಲ ಸಮುದಾಯಗಳು ಏನೋ ಸಮಸ್ಯೆ ಇದ್ರೆ ಆ MLAಗಳ ಹತ್ರ MP ಗಳ ಹತ್ರ ಹೋಗಲ್ಲ, ಬರೋದು ನಸೀರ್ ಸಾಹೇಬ್ರ ಹತ್ರ. ಯಾಕಂದರೆ ಇವ್ರು ಎಲ್ಲರೂ ಕಷ್ಟ ಸುಖ ಕೇಳಿ ಅಷ್ಟು ತಾಳ್ಮೆ, ಅಷ್ಟು ಮೆಚೂರ್ಡ್ ಲೀಡ್ರ್ ಅವರು. ಸೊ ಆ MLAಗಳ ಹತ್ರ ಹೋಗದೆ ಇವ್ರ ಹತ್ರ ಬಂದು ಕೆಲಸಗಳು ಮಾಡ್ಕೊತಾರೆ. ಅಂಥ ಒಂದು ಇದರಲ್ಲಿ ಇಡೀ ರಾಜ್ಯ ಎಲ್ಲ ತಿರುಗಾಡಿ ಓಡಾಡಿ ಬೀದಿ ಓಡಾಡಿ ಅವ್ರ ಏಜ್ಗೆ ಈಗ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಅವ್ರಿಗೆ 70 ವರ್ಷ 23 ವರ್ಷ ಹುಡುಗರ ಥರ ಓಡಾಡ್ತಾರೆ ಅಂದ್ಬಿಟ್ಟು. ಈಗಲೂ ಅದು ಬರೀ ಅದೇ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಕಾಂಗ್ರೆಸ್ ಮತ್ತೆ ಬರಬೇಕು, ಕಾಂಗ್ರೆಸ್ ಬಂದರೆ ಸಾಮಾಜಿಕ ನ್ಯಾಯ, ಕಾಂಗ್ರೆಸ್ ಬಂದರೆ ನಮಗೆಲ್ಲ ಅವಕಾಶಗಳು ಸಿಗ್ತದೆ. ಅವರು ಹೇಳ್ತಾರೆ ನನಗೆ ಎಲ್ಲ ಥರದ ಅವಕಾಶಗಳು ಸಿಕ್ಕಿದೆ ಅಂತ. ನೆನ್ನೆ ಕೂಡ ಹೇಳಿದ್ರು, ನೀವು ಏನು ಆ ಥರ ಪಟ್ಬೇಡ್ರಿ, ನನ್ನ ಕಾಂಗ್ರೆಸ್ದಿಂದ ನನಗೆ ಎಲ್ಲ ಅವಕಾಶಗಳು ನನಗೆ ಸಿಕ್ಕಿದೆ, ನನ್ನ ಕಾಂಗ್ರೆಸ್ದಿಂದ ನಾನು ಇದು ಮಾಡಿದ್ದೀರಿ, ನಾವು ಆ ಥರ ಪಟ್ಟು ಏನೋ ಒಂದು ಇದು ಮಾಡಬಾರ್ದು, ಏನೋ ಒಂದು ನಡೆದಿದೆ ಅದು ಏನೋ ಕೂತ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅದು ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಮುಸ್ಲಿಂ ಸಮುದಾಯಕ್ಕೆ 80,000 ಮತ ಇದೆ ಅಂತ ಹೇಳ್ಬಿಟ್ಟು
ಕಾಂಗ್ರೆಸ್ ಪಾರ್ಟಿನಲ್ಲಿ ಮುಸ್ಲಿಂ ಜನಾಂಗಕ್ಕೆ ಸೀಟ್ ಕೊಡಿ ಅಂತ ಕೇಳಿದ್ದು ಏನೋ ತಪ್ಪಾಗಿದೆಯಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಹಕ್ಕು ನಾವು ಕೇಳೋದಿನ್ನೇನು ಇನ್ಯಾರು ಕೇಳ್ತಾರೆ? ನಮ್ಮ ನಾಯಕರಾದ ನಜೀರ್ ಅಹ್ಮದ್ ಸಾಹೇಬರು, ಜಮೀರ್ ಅಹ್ಮದ್ ಸಾಹೇಬರು ಇವ್ರು ಕೇಳೋದಲ್ಲಿ ಏನು ತಪ್ಪಿದೆ? ಇವಾಗ ರಾಜ್ಯದಲ್ಲಿ ಓಡಾಡೋರು ಮುಸ್ಲಿಂ ಸಮುದಾಯಕ್ಕೆ ಹೋರಾಟ ಮಾಡಿ ಈ ಬಜೆಟ್ಗಳು ಬಂದಾಗ 75 ವರ್ಷದಲ್ಲಿ ಯಾರೂ ಅಷ್ಟು ಕಷ್ಟಪಟ್ಟು ಬಜೆಟ್ ಮುಸ್ಲಿಂ ಸಮುದಾಯಕ್ಕೆ ತೊಗೊಂಬಂದು ಕೊಟ್ಟಿಲ್ಲ. ಇದಕ್ಕೆ ಮೇನ್ ಪಾತ್ರಧಾರರು ಯಾರಂದರೆ ಒಂದು ನಜೀರ್ ಅಹ್ಮದ್ ಸಾಹೇಬರು, ಒಂದು ಜಮೀರ್ ಅಹ್ಮದ್ ಸಾಹೇಬರು. ಈ ಸಮುದಾಯ ಅವ್ರಿಗೆ ನಂಬ್ಕೊಂಡಿದೆ. ಈ ಸಮುದಾಯದಕ್ಕೆ ಹೋರಾಟ ಮಾಡೋಕ್ಕೆ ಅವ್ರು ಕೇಳ್ದಿರ ಇನ್ನಾರು ಕೇಳಬೇಕು? ಏನು ಚರ್ಚೆಗಳು ನಡೀತಾ ಇದೆ 20 ದಿವಸದಿಂದ ಕರ್ನಾಟಕದಲ್ಲೆಲ್ಲ ನೋಡ್ತಾ ಇದ್ದೀವಿ. ಇದು ಮೂಲ ವಿಚಾರ ಜಮೀರ್ ಅಹ್ಮದ್ ಸಾಹೇಬ್ರದಾಗಲಿ ನಸೀರ್ ಅಹ್ಮದ್ ಸಾಹೇಬ್ರದಲ್ಲ. ಮುಸಲ್ಮಾನ್ ಸಮುದಾಯದ ನಾಯಕತ್ವವನ್ನು ಕೊನೆಗೊಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲವರು ನಾಯಕರು ಮಾಡ್ತಿರೋಂಥ ಹುನ್ನಾರ. ನಸೀರ್ ಅಹ್ಮದ್ ಸಾಹೇಬರು ಮತ್ತು ಜಮೀರ್ ಅಹ್ಮದ್ ಸಾಹೇಬರು ಯಾವುದೋ ಒಂದು ಸಮುದಾಯದ ನಾಯಕರಲ್ಲ, ಅವರೆಲ್ಲ ಮಾಸ್ ಲೀಡರ್ಗಳು. ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ನಸೀರ್ ಅಹ್ಮದ್ ಸಾಹೇಬರು 2 ಕಣ್ಣಿದ್ದಂತೆ. ಯಾರಿಗೆ ಯಾವ ಕಣ್ಣಿಗೆ ತೊಂದರೆ ಕೊಟ್ಟೋ ಸಮುದಾಯ ತಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಸಮುದಾಯ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಕೇಂದ್ರ ನಾಯಕರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ನೀವೇನು ಕಾಂಗ್ರೆಸ್ನ ಮುಸ್ಲಿಂ ನಾಯಕತ್ವವನ್ನು ಕೊನೆಗೊಳಿಸ್ಲಿಕ್ಕೆ ಏನು ಹುನ್ನಾರ ನಡೆಸ್ತಾ ಇದ್ದೀರಾ? ಇದನ್ನು ತಕ್ಷಣವೇ ಕೈಬಿಟ್ಟು ಏನು ನಸೀರ್ ಅಹ್ಮದ್ ಸಾಹೇಬ್ರ ಮೇಲೆ ನೀವೇನು ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನು ರಿವೋಕ್ ಮಾಡಬೇಕು. ಸಾಮಾನ್ಯ ನಸೀರ್ ಅಹ್ಮದ್ ಅವರಿಗೆ ರಿಸೈನ್ ಮಾಡೋಕ್ಕೆ ಇದು ಏನು ಮಾಡ್ತಾ ಇದ್ದೀವಿ, ಇದು ನಾವು ಒಂದೇ ಮಾತು ಹೇಳೋದು. ನಮ್ಮ ಇಡೀ ಕೋಲಾರ ಡಿಸ್ಟಿಕ್ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗ್ರಿ ಹಿರಿಯ ನಾಯಕರು ನಸೀರ್ ಅಹ್ಮದ್ ಸಾಹೇಬರು ಅವ್ರಿಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿರಿ, ಸಾಬ್ ಹಿಂಗೆ ಇದೆ ಅಂದರೆ ಬೆಳಗ್ಗೆ ಬಾಪ ನಾವು ಮಾಡಿಕೊಡ್ತೀರ ಅಂತ ಒಂದು ವಿಶ್ವಾಸ ಅವ್ರು ಮಾಡಿಕೊಡ್ತಾರೆ. ಇವತ್ತು ಇದು ಏನು ಮಾಡಿದೆ ಸರ್ಕಾರ ತುಂಬ ನೋವಾಗ್ತಾ ಇದೆ. ನಾವು ಇದು ಹೇಳಿದಿಷ್ಟೇ, ಇವಾಗ ನೀವು ಮಾಡಿದೀವ ನಾವು ರೆಸ್ಪೆಕ್ಟ್ ಕೊಡ್ತೀವಿ. 2028 ಚುನಾವಣೆ ಬರ್ತದೆ, ಆವಾಗ ನಾವು ಸಮುದಾಯ ನಾವು ಏನಂತ ತೋರಿಸ್ತೀವಿ. ನಾವು ಯಾವತ್ತೂ ಅಗೇನ್ಸ್ಟ್ ಹೋಗಲ್ಲ. ನಾವು ರಿಕ್ವೆಸ್ಟ್ ಮಾಡೋದಿಷ್ಟ ಅಂದರೆ ಮತ್ತೆ ಅವ್ರಿಗೆ ಅಧಿಕಾರ ಕೊಡಬೇಕು, ಅವ್ರು ತಿರ್ಗಾ ಬರಬೇಕು ಪವರ್ಗೆ. ಅವ್ರಿಗೆ ಏನೈತೆ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಸಾಹೇಬರಿಗೆ, ಸರ್ ನೀವು ಬಂದು ನೋಡಿ ಪರ್ಸ್ನಲ್ ಆಗಿ ಇವಾಗ ಏನು ನಡೀತಾ ಇದೆ ಇಲ್ಲಿ. ಇದು ನಸೀರ್ ಅಹ್ಮದ್ ಖಾನ್ ಅವರ ಅಭಿಮಾನಿಗಳು ಮತ್ತು ಅಲ್ಲಿಂದ ಕೋಲಾರದಿಂದ ಬಂದಿರತಕ್ಕಂಥ ಕಾರ್ಯಕರ್ತರ ಮಾತು. ನಸೀರ್ ಅಹ್ಮದ್ ಇದುವರೆಗೂ ಒಂದು ತಮ್ಮ ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ಕಪ್ಪು ಚುಕ್ಕೆಯನ್ನು ಬಳಸ್ಕೊಂಡಿರಲಿಲ್ಲ. ಯಾರೋ ಸಣ್ಣ ಹುಡುಗರು ಇತ್ತೀಚೆಗೆ ರಾಜಕೀಯಕ್ಕೆ ಬಂದಿರೋರನ್ನ ಮಾತನ್ನು ನಂಬಿ ಅವರನ್ನು ರಾಜಕೀಯವಾಗಿ ಮುಗಿಸುವ ಒಂದು ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ 2028ರಲ್ಲಿ ಕೋಲಾರ ಜಿಲ್ಲೆಯಿಂದ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ರಾಜ್ಯದಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬರೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಅದಕ್ಕೆ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಇದಕ್ಕೆ ಅಲ್ಪಸಂಖ್ಯಾತ ಸಮುದಾಯ ತಕ್ಕ ಉತ್ತರವನ್ನು ಚುನಾವಣೆಯಲ್ಲಿ ಕೊಡುತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.